Hi everyone, welcome back to my channel. Students, in this video, I am going to tell you which are the concepts which are being removed from class 10th social part. Okay, here I have divided the lessons as history, political science, sociology, geography, economics and business studies. So ಈ ಎಲ್ಲ ಪಾರ್ಟಲ್ಲೂ ಕೂಡ ಯಾವುದೆಲ್ಲ ಕಾನ್ಸೆಪ್ಟ್ಸ್ ರೆಡ್ಯೂಸ್ ಆಗಿದೆ, ಯಾವುದೆಲ್ಲ ಕಾನ್ಸೆಪ್ಟ್ ರಿಟೈನ್ ಆಗಿದೆ, ಯಾವುದೆಲ್ಲ ಲೆಸನ್ಸ್ ರಿಟೈನ್ ಆಗಿದೆ ಅಂತ ನೋಡೋಣ. ಸೊ ಮೊದಲಿಗೆ ನೋಡೋದಾದ್ರೆ ದ ಫಸ್ಟ್ ಲೆಸನ್ ಈಸ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಲ್ಲಿ ಕರ್ನಾಟಿಕ್ ವಾರ್ಸ್, ಬ್ಯಾಟಲ್ ಆಫ್ ಪ್ಲಾಸಿ ಈ ಎರಡೂ ಕಾನ್ಸೆಪ್ಟ್ ಅನ್ನ ಸ್ಕಿಪ್ ಮಾಡಿದ್ದಾರೆ. ಓಕೆ, ಕರ್ನಾಟಿಕ್ ವಾರ್ಸ್ ಅಂಡ್ ಬ್ಯಾಟಲ್ ಆಫ್ ಪ್ಲಾಸಿ ಇಸ್ ನಾಟ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಅದರ್ ದೆನ್ ದಟ್ ಆಲ್ ದ ಅದರ್ ಕಾನ್ಸೆಪ್ಟ್ಸ್ ಆರ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇದೆರಡನ್ನು ಬಿಟ್ಟು ಬೇರೆ ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮ್ಗೆ ಇದೆ. ಜಸ್ಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಬಿಕಾಸ್ ಯು ಹ್ಯಾವ್ ಸ್ಟಡಿಡ್ ದೀಸ್ ಕಾನ್ಸೆಪ್ಟ್ಸ್ ಇನ್ ಕ್ಲಾಸ್ 7th. So moving to next lesson, the extension of British rule. So ಈ ಒಂದು ಲೆಸನ್ ಅಲ್ಲಿ ದೇ ಹ್ಯಾವ್ ರಿಮೂವ್ಡ್ ಸಬ್ಸಿಡರಿ ಅಲಯನ್ಸ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಸೊ ಈ ಎರಡೂ ಕಾನ್ಸೆಪ್ಟ್ ಅನ್ನ ಅವರು ಸ್ಕಿಪ್ ಮಾಡಿದ್ದಾರೆ. ದೀಸ್ ಟೂ ಕಾನ್ಸೆಪ್ಟ್ಸ್, ದ ಸಬ್ಸಿಡರಿ ಅಲಯನ್ಸ್ ಅಂಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇಸ್ ನಾಟ್ ದೇರ್ ಫಾರ್ ಯೋರ್ ಎಕ್ಸಾಮಿನೇಷನ್. So in this lesson, apart from these two concepts, other concepts are there for your exam. Okay, so the next lesson, the impact of British rule. Impact of British rule ಅಲ್ಲಿ land taxes policies, the impact of British education in India. ಸೊ ಈ ಎರಡು ಕಾನ್ಸೆಪ್ಟ್ ಅನ್ನ ಸ್ಕಿಪ್ ಮಾಡಿದ್ದಾರೆ. ಇಟ್ ಇಸ್ ನಾಟ್ ದೇರ್ ಫಾರ್ ಯೋರ್ ಎಕ್ಸಾಮಿನೇಷನ್. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಟು ಫೋರ್ತ್ ಲೆಸನ್, opposition to British rule in India. Complete lesson is retained. There is no changes in this lesson. Next, social and religious reform movements. This lesson is also complete chapter. It is retained. ಸೊ ಇದರಲ್ಲಿ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ. ಕಂಪ್ಲೀಟ್ ಲೆಸನ್ ನೀವು ಓದ್ಕೊಳ್ಬೇಕು. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಇದರಲ್ಲೂ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ. ಕಂಪ್ಲೀಟ್ ಚಾಪ್ಟರ್ ಈಸ್ ರಿಟೈನ್ಡ್. ಸೊ ಮೂವಿಂಗ್ ಟು ದ 7th ಲೆಸನ್, ಫ್ರೀಡಮ್ ಮೂವ್ಮೆಂಟ್. ಫ್ರೀಡಮ್ ಮೂವ್ಮೆಂಟಲ್ಲೂ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ. ಕಂಪ್ಲೀಟ್ ಚಾಪ್ಟರ್ ಈಸ್ ರಿಟೈನ್ಡ್. ಎರಾ ಆಫ್ ಗಾಂಧಿ ಆ್ಯಂಡ್ ನ್ಯಾಷನಲ್ ಮೂವ್ಮೆಂಟ್, ಇದು ಕೂಡ ಕಂಪ್ಲೀಟ್ ಚಾಪ್ಟರ್ ನಿಮ್ಮ ಎಕ್ಸಾಮಿನೇಷನ್ಗೆ ಇದೆ. ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟ್ಲಿ ರಿಟೈನ್ಡ್. ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ, ಸೊ ಈ ಲೆಸನ್ನು ಕೂಡ ಕಂಪ್ಲೀಟ್ ಆಗಿ ನೀವು ಓದ್ಕೊಳ್ಬೇಕು. ದಿಸ್ ಚಾಪ್ಟರ್ ಇಸ್ ಆಲ್ಸೋ ನಾಟ್ ಸ್ಕಿಪ್ಡ್, ಇಟ್ ಇಸ್ ರಿಟೈನ್ಡ್. ಸೊ 10th ಲೆಸನ್, ದ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಫ್ 20th ಸೆಂಚುರಿ, ಈ ಕಂಪ್ಲೀಟ್ ಲೆಸನ್ ಅನ್ನ ಸ್ಕಿಪ್ ಮಾಡಿದ್ದಾರೆ. ಎಂಟೈರ್ ದಿಸ್ ಲೆಸನ್ ಇಸ್ ಸ್ಕಿಪ್ಡ್, ಇಟ್ ಇಸ್ ನಾಟ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಕ್ಲಿಯರ್? ಸೊ ಮೂವಿಂಗ್ ಟು ನೆಕ್ಸ್ಟ್, ದ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಫಸ್ಟ್ ಲೆಸನ್, ದ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಅಂಡ್ ದೇರ್ ಸೊಲ್ಯೂಷನ್ಸ್. ಸೊ ಈ ಲೆಸನ್ ಅಲ್ಲಿ ಟೆರರಿಸಮ್, ಕಾರ್ಪೊರೇಟ್ ಸ್ಟ್ರಾಟಜಿ ಈಸ್ ಸ್ಕಿಪ್ಡ್. ಸೊ ಈ ಎರಡೂ ಕಾನ್ಸೆಪ್ಟ್ ಅನ್ನ ಸ್ಕಿಪ್ ಮಾಡಿದರೆ. ನೋ ನೀಡ್ ಟು ಸ್ಟಡಿ ಟೆರರಿಸಮ್ ಅಂಡ್ ಕಾರ್ಪೊರೇಟ್ ಸ್ಟ್ರಾಟಜಿ ಬಿಕಾಸ್ ಇಟ್ ಇಸ್ ನಾಟ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ಸೆಕೆಂಡ್ ಲೆಸನ್ ಇನ್ ಪೊಲಿಟಿಕಲ್ ಸೈನ್ಸ್, ಇಂಡಿಯನ್ ಫಾರಿನ್ ಪಾಲಿಸಿ. ದಿಸ್ ಕಂಪ್ಲೀಟ್ ಲೆಸನ್ ಇಸ್ ರಿಟೈನ್ಡ್. ಈ ಕಂಪ್ಲೀಟ್ ಲೆಸನ್ ನೀವು ಓದ್ಕೊಳ್ಬೇಕು. ದರ್ ಇಸ್ ನೋ ಚೇಂಜಸ್. ಥರ್ಡ್ ಲೆಸನ್, ಇಂಡಿಯಾಸ್ ರಿಲೇಷನ್ಸ್ ವಿತ್ ಅದರ್ ಕಂಟ್ರೀಸ್. ಈ ಕಂಪ್ಲೀಟ್ ಲೆಸನ್ ಅನ್ನ ನೀವು ಓದ್ಕೊಳ್ಬೇಕು. ದರ್ ಇಸ್ ನೋ ಚೇಂಜಸ್. And the fourth lesson, global problem and India's role. So from this lesson, arms races, economic inequality. ಈ ಎರಡು ಕಾನ್ಸೆಪ್ಟ್ ಅನ್ನ ಸ್ಕಿಪ್ ಮಾಡಿದ್ದಾರೆ. They have skipped arms forces, economic inequality. Clear? So fifth lesson of political science, international institutions. So ಈ ಲೆಸನ್ ಅಲ್ಲಿ they have removed achievements of UNO. So achievements of UNO, no need to study for your examination. It is skipped. Other than this, other concept you have to study from this lesson. Okay, so moving to the next part, sociology. So in this, the first lesson, social stratification. So this lesson is completely retained. There is no changes. Okay, so ಈ complete lesson ಅನ್ನ ನೀವು ಓದ್ಕೊಳ್ಬೇಕು. So next lesson, labor. Labor lesson ಅಲ್ಲಿ with pay and without pay. So this concept is skipped. With pay and without pay labor, this concept is skipped. Okay, next lesson, social movements. Complete chapter, it is there for your examination. Okay, so next, social problems. This lesson is also there for your examination. There is no changes. Social movements and social problems, both the lessons you have to study for your examination. Okay, so moving to the next part, geography. So geography nalli India position and extent. ಈ ಕಂಪ್ಲೀಟ್ ಲೆಸನ್ ಅನ್ನ ಸ್ಕಿಪ್ ಮಾಡಿದ್ದಾರೆ. You no need to study India position and extent. Clear? Next lesson, India physiography. So this lesson is completely retained. You have to study for the examination. Next, India climate.
ಇಂಡಿಯಾ ಸಾಯಿಲ್ಸ್, ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್, ಇಂಡಿಯಾ ವಾಟರ್ ರಿಸೋರ್ಸಸ್, ಇಂಡಿಯಾ ಲ್ಯಾಂಡ್ ರಿಸೋರ್ಸಸ್. ಇಷ್ಟು ಕಂಪ್ಲೀಟ್ ಲೆಸನನ್ನು ಅವರು ರಿಟೈನ್ ಮಾಡಿದ್ದಾರೆ. ಇಷ್ಟನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕು. ದರ್ ಇಸ್ ನೋ ಚೇಂಜಸ್. ಓಕೆ, ಬಟ್ ದ 8th lesson, ಇಂಡಿಯಾ ಮಿನರಲ್ ಆ್ಯಂಡ್ ಪವರ್. ಓಕೆ, ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ಈ ಲೆಸನ್ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದ್ದಾರೆ. ದಿಸ್ ಲೆಸನ್ ಇಸ್ ಕಂಪ್ಲೀಟ್ಲಿ ಸ್ಕಿಪ್ಡ್. 9th lesson ಇಸ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್. There is no changes in this lesson. You have to study complete lesson. 10th lesson, India industries. 11th lesson, India natural disasters. You have to study this complete lesson. These two lessons, there is no changes. You have to study complete lesson. So 12th lesson, India population. So India population complete agi skip madidare. Okay, this lesson is completely skipped. So moving to economics part, first lesson and second lesson, that is development and rural development. Both the lessons are completely retained. ಎರಡು ಲೆಸನ್ನು ಕೂಡ ಕಂಪ್ಲೀಟ್ ಆಗಿ ನೀವು ಓದ್ಕೊಳ್ಬೇಕು. ಆಸ್ ಥರ್ಡ್ ಲೆಸನ್ ಆ್ಯಂಡ್ ಫೋರ್ತ್ ಲೆಸನ್, ಮನಿ ಆ್ಯಂಡ್ ಕ್ರೆಡಿಟ್, ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್. ಸೊ ಈ ಎರಡು ಲೆಸನ್ನು ಕೂಡ ಸ್ಕಿಪ್ ಮಾಡಿದ್ದಾರೆ. ಮನಿ ಆ್ಯಂಡ್ ಕ್ರೆಡಿಟ್, ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್, ದೀಸ್ ಟೂ ಲೆಸನ್ಸ್ ಆರ್ ಸ್ಕಿಪ್ಡ್. ಕ್ಲಿಯರ್? ಸೊ ದ ಲಾಸ್ಟ್ ಪಾರ್ಟ್ ಇಸ್ ಬಿಸ್ನೆಸ್ ಸ್ಟಡೀಸ್. ಸೊ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಫಸ್ಟ್ ಲೆಸನ್, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ದಿಸ್ ಲೆಸನ್ ಇಸ್ ಕಂಪ್ಲೀಟ್ಲಿ ರಿಟೈನ್ಡ್. ದರ್ ಇಸ್ ನೋ ಚೇಂಜಸ್ ಇನ್ ದಿಸ್ ಲೆಸನ್. ಯು ಹ್ಯಾವ್ ಟು ಸ್ಟಡಿ. So second lesson, entrepreneurship, and third lesson, globalization of business. These two lessons are skipped. Note it down. These two lessons are completely not there for your examination. And the last lesson of business studies, consumer education and protection. So ee complete lesson anna neevu odkolbeku. It is there for your examination. This chapter is retained. Clear? ಸ್ಟೂಡೆಂಟ್ಸ್, ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅನ್ಕೋತೀನಿ. ಹೆಲ್ಪ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತಷ್ಟು SSLC ಎಜುಕೇಷನಲ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.